ಅನುಕಂಪದ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1996 ಇದಕ್ಕೆ ಮಹತ್ವದ ತಿದ್ದುಪಡಿಯನ್ನು ತಂದಿದೆ. ಈ ಒಂದು ತಿದ್ದುಪಡಿಗೆ ಸಂಬಂಧಿಸಿದಂತೆ ಆದೇಶವನ್ನು ಫೆಬ್ರವರಿ 2, 2021ರಲ್ಲಿ ಮಾಡಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಆಕ್ಷೇಪಣೆಗಳಿದ್ದರೆ ಅದನ್ನು ಕೋರಲಾಗಿತ್ತು. ಯಾವುದೇ ಬಂದಂಥ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಅಂತಿಮವಾಗಿ ಆದೇಶವನ್ನು ಕರ್ನಾಟಕ ಸರ್ಕಾರ ಮಾಡಿದೆ. ಈ ಒಂದು ಘೋಷಣಾ ಪತ್ರದಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1996 ಇದಕ್ಕೆ ಮಹತ್ವದ ಒಂದು ಕಲಮನ್ನು ಸೇರಿಸಲಾಗಿದೆ. ಅದು ಕ್ಲಾಸು 2 ಸಬ್ ಕ್ಲಾಸ್ ಬಿ ಇದನ್ನು ಸೇರಿಸಲಾಗಿದೆ. ಇದರ ಅನ್ವಯ ಯಾರೇ ಒಬ್ಬರು ಉದ್ಯೋಗದಾತ ಮೃತನಾಗಿದ್ದರೆ ಆತನ ಕುಟುಂಬಕ್ಕೆ ಅವಲಂಬಿತರಾದಂಥವರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಮಹತ್ವದ ಒಂದು ಅವಕಾಶವನ್ನು ಈ ಒಂದು ತಿದ್ದುಪಡಿ ನೀಡುತ್ತೆ. ಈ ಹಿಂದಿನ ಒಂದು ನಿಯಮಗಳ ಪ್ರಕಾರ ಮಗ ಅಥವಾ ಮಗಳಿಗೆ ಉದ್ಯೋಗವನ್ನು ನೀಡಬೇಕಾದ್ರೆ ಮಗಳು ವಿವಾಹಿತರಾಗಿದ್ದರೆ ಅಥವಾ ವಿಧವೆಯಾಗಿದ್ದರೆ ಅವಕಾಶಗಳು ಇರ್ತಾ ಇರಲಿಲ್ಲ. ಆದರೆ ಈಗ ಕುಟುಂಬದ ಮಗಳನ್ನು ಹೊರತುಪಡಿಸಿ ಕುಟುಂಬದ ಅವಲಂಬಿತರು ಯಾರೇ ಇದ್ದರೂ ಅವರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಈ ಒಂದು ತಿದ್ದುಪಡಿ ಮಹತ್ವದ ಆದೇಶವನ್ನು ನೀಡುತ್ತೆ. ಸೊ ಈ ತಿದ್ದುಪಡಿಯ ಪೂರ್ತಿ ವಿವರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಅದಕ್ಕಿಂತ ಮೊದಲು ನಮ್ಮ ವಿಡಿಯೋನ ಪೂರ್ತಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟವನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಸಿಗುವಂತಾಗುತ್ತೆ. ಈಗ ತಿದ್ದುಪಡಿಯ ಅಂಶವನ್ನು ನೋಡೋಣ. ಈ ಒಂದು ತಿದ್ದುಪಡಿ ಹೊಸದಾಗಿ ಕ್ಲಾಸ್ 2 ಸಬ್ ಕ್ಲಾಸ್ ಬಿ ಅನ್ನು ಏನು ಸೇರಿಸಲಾಗಿದೆ, ಇದರ ಅನ್ವಯ ಕೆಲಸವನ್ನು ಮಾಡ್ತಾ ಇದ್ದಂಥ ಗಂಡ ನಿಧನನಾಗಿದ್ದರೆ ಆ ಕುಟುಂಬದ ಅವಲಂಬಿತರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಇದು ಅವಕಾಶವನ್ನು ನೀಡುತ್ತೆ. ಇದರ ವಿಸ್ತೃತವಾಗಿ ನೋಡೋದಾದರೆ ಗಂಡ ನಿಧನ ಆದರೆ ನಂತರ ಹೆಂಡತಿಗೆ ಅಂದರೆ ಆತನ ಅವಲಂಬಿತ ಪ್ರಥಮ ವ್ಯಕ್ತಿ ಹೆಂಡತಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಸೊ ಏನಾದರೂ ಗಂಡ ನಿಧನ ಆದ ನಂತರ ಹೆಂಡತಿ ಆ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಅರ್ಹರಿಲ್ಲದಿದ್ದಂಥ ಸಂದರ್ಭದಲ್ಲಿ ಆವಾಗ ಮಕ್ಕಳಿಗೆ ಮಗ ಅಥವಾ ಮಗಳಿಗೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಒಂದು ವೇಳೆ ಗಂಡ ನಿಧನಕ್ಕಿಂತ ಮೊದಲು ಹೆಂಡತಿ ನಿಧನರಾಗಿದ್ದರೆ ಆಗ ಮಗ ಅಥವಾ ಮಗಳು ಏನಿರ್ತಾರೆ ಅವರಿಗೆ ಈ ಒಂದು ಅನುಕಂಪದ ಆಧಾರದ ಮೇಲಿನ ಉದ್ಯೋಗ ಪಡ್ಕೊಳ್ಳೋದಕ್ಕೆ ವಯೋಮಿತಿಯ ಆಧಾರದ ಮೇಲೆ ಯಾರು ಹಿರಿಯರು ಇರ್ತಾರೆ ಅವರಿಗೆ ಈ ಉದ್ಯೋಗ ಸಿಗುವ ಅವಕಾಶ ಇರುತ್ತೆ. ಒಂದು ವೇಳೆ ಅವರಾಗಿ ಇದು ನನಗೆ ಬೇಡ, ನನ್ನ ಸಹೋದರನಿಗೆ ನೀಡಿ ಅಂತೇಳಿ ಅವರ ಸಮ್ಮತಿಯನ್ನು ಸೂಚಿಸಿದರೆ ಅದು ಅವರಿಗೆ ನೀಡಬಹುದು. ಆದರೆ ಕಾನೂನಾತ್ಮಕವಾಗಿ ಹಿರಿಯರು ಯಾರಿರ್ತಾರೆ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಸಿಗುತ್ತೆ. ಈ ಹಿಂದೆ ಮಗಳಿಗೆ ಉದ್ಯೋಗವನ್ನು ನೀಡಬೇಕಾದ್ರೆ ಆಕೆ ಅವಿವಾಹಿತೆ ಆಗಿರಬೇಕಾಗಿತ್ತು, ವಿವಾಹ ಆಗಿರಬಾರ್ದಾಗಿತ್ತು. ವಿವಾಹ ಅಥವಾ ವಿಚ್ಛೇದನ ಈ ಥರ ಏನಾದರೂ ಆಗಿದ್ದರೆ ಆವಾಗ ಉದ್ಯೋಗ ನೀಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈ ಒಂದು ಮಹತ್ವದ ತೀರ್ಪಿನಲ್ಲಿ ಮಹತ್ವದ ಒಂದು ತಿದ್ದುಪಡಿ ಏನಾಗಿದೆ, ಈ ಒಂದು ತಿದ್ದುಪಡಿಯಲ್ಲಿ ಹೆಂಡತಿ ಆಗಿದ್ದರು ಅಥವಾ ವಿಧವೆ ಆಗಿದ್ದರು, ವಿಚ್ಛೇದನವನ್ನು ಪಡೆದಿದ್ದರು, ಇಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇದು ಒಂದು ಮಹತ್ವದ ತಿದ್ದುಪಡಿಯಾಗಿದೆ. ಹಾಗೆಯೇ ಗಂಡ ನಿಧನ ಆಗೋಕ್ಕಿಂತ ಮೊದಲೇ ಹೆಂಡತಿ ಏನಾದರೂ ನಿಧನ ಆಗಿದ್ದರೆ ವಯಸ್ಸಿನ ಆಧಾರದ ಮೇಲೆ ಮಕ್ಕಳಿಗೆ ಈ ಉದ್ಯೋಗವನ್ನು ನೀಡಬಹುದಾಗಿರುತ್ತೆ. ಅರ್ಹರು ಯಾರಿರ್ತಾರೆ ಅವರಿಗೆ. ಒಂದು ವೇಳೆ ಹೆಂಡತಿ ಉದ್ಯೋಗವನ್ನು ಮಾಡ್ತಾ ಇದ್ದು ಆಕೆ ನಿಧನಳಾದರೆ ಆವಾಗ ಮಕ್ಕಳಿಗೆ ಈ ಒಂದು ಉದ್ಯೋಗವನ್ನು ನೀಡಲಾಗುತ್ತೆ. ಆವಾಗ ಗಂಡನ ಯಾವ ಮಕ್ಕಳಿಗೆ ಉದ್ಯೋಗವನ್ನು ನೀಡಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಒಂದು ಅಧಿಕಾರವನ್ನು ಗಂಡನಿಗೆ ಕೊಡಲಾಗಿರುತ್ತೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಹೆಂಡತಿ ನಿಧನಕ್ಕಿಂತ ಮೊದಲು ಅಂದರೆ ಉದ್ಯೋಗ ಮಾಡ್ತಾ ಇದ್ದಂಥ ಹೆಂಡತಿ ನಿಧನಕ್ಕಿಂತ ಮೊದಲು ಗಂಡ ಏನಾದರೂ ನಿಧನ ಆಗಿದ್ದರೆ ಆಗ ಮಕ್ಕಳಿಗೆ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗೆಯೇ ಮಗ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದರೆ ಆತ ನಿಧನನಾಗಿದ್ದರೆ ಆವಾಗ ಅವನ ಹೆಂಡತಿಗೆ ಮೊದಲು ಅವಕಾಶವನ್ನು ನೀಡಲಾಗುತ್ತೆ. ಹೆಂಡತಿ ಅಥವಾ ಮಕ್ಕಳು ಅರ್ಹರಿಲ್ಲದಿದ್ದಂಥ ಸಂದರ್ಭದಲ್ಲಿ ಅವರ ತಂದೆ ಸಹೋದರಿಯರು ಯಾರಿರ್ತಾರೆ ಇವರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಅವಕಾಶವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿರುತ್ತೆ. ಸೊ ಹಾಗೆಯೇ ಮಗಳು ಉದ್ಯೋಗವನ್ನು ಮಾಡ್ತಾ ಇದ್ದು ನಿಧನರಾಗಿದ್ದರೆ ಆಕೆ ನಿಧನ ನಂತರ ಆಕೆ ಮಕ್ಕಳಿಗೆ ಅಥವಾ ಅರ್ಹರಿ ಯಾರು ಅವರಿಗೆ ಉದ್ಯೋಗವನ್ನು ನೀಡಲಾಗುತ್ತೆ.
ಅವರೇನಾದರೂ ಅರ್ಹರಿಲ್ಲದಿದ್ದಂಥ ಸಂದರ್ಭದಲ್ಲಿ ಸಹೋದರ ಸಹೋದರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಸೊ ಹಾಗೆಯೇ ಅವಿವಾಹಿತ ಮಗ ಉದ್ಯೋಗದಲ್ಲಿದ್ದು ನಿಧನನಾಗಿದ್ದರೆ ಅಂಥ ಸಂದರ್ಭದಲ್ಲಿ ಅವರ ಸಹೋದರ ಸಹೋದರಿಯರಿಗೆ ಉದ್ಯೋಗವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆ ರೀತಿ ಯಾರಿಗೆ ಉದ್ಯೋಗವನ್ನು ನೀಡಬೇಕು ಅನ್ನೋದನ್ನು ಅವರ ತಂದೆ ತಾಯಿ ನಿರ್ಧರಿಸ್ಬೋದಾಗಿರುತ್ತೆ. ಒಂದು ವೇಳೆ ಏನಾದರೂ ಅದರಲ್ಲಿ ತಂದೆ ತಾಯಿ ಅವರಿಬ್ಬರಲ್ಲಿ ಒಮ್ಮತ ಮೂಡದೇ ಇದ್ದಂಥ ಸಂದರ್ಭದಲ್ಲಿ ತಾಯಿಯ ಅಭಿಪ್ರಾಯ ಪ್ರಥಮವಾಗಿರುತ್ತೆ. ಆ ಒಂದು ಅಭಿಪ್ರಾಯದಂತೆ ಉದ್ಯೋಗವನ್ನು ನೀಡ್ಬೋದಾಗಿರುತ್ತೆ. ಹಾಗೆಯೇ ಮಗಳು ಉದ್ಯೋಗದಲ್ಲಿದ್ದು ಅವಿವಾಹಿತ ಮಗಳು ನಿಧನರಾಗಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಆಕೆಯ ಸಹೋದರ ಸಹೋದರಿಯರಿಗೆ ಈ ಉದ್ಯೋಗವನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಆ ಕುಟುಂಬದ ಅವಲಂಬಿತರಿಗೆ. ಒಂದು ವೇಳೆ ಏನಾದರೂ ಆ ರೀತಿ ಯಾರಿಗೆ ಉದ್ಯೋಗವನ್ನು ನೀಡಬೇಕು ಅನ್ನೋದು ನಿರ್ಧರಿಸೋದು ತಂದೆ ತಾಯಿಗೆ ಬಿಟ್ಟಂಥ ವಿಚಾರ. ಅವರ ಒಂದು ಸಮ್ಮತಿಯ ಮೇರೆಗೆ ಈ ಉದ್ಯೋಗವನ್ನು ನೀಡಲಾಗುತ್ತೆ. ಒಂದು ವೇಳೆ ಅವರಿಬ್ಬರಲ್ಲೂ ಕೂಡ ಯಾವುದೇ ಒಂದು ಸಮ್ಮತಿ ಬರದೇ ಇದ್ದರೆ, ಅಂದರೆ ಒಮ್ಮತ ಬರದೇ ಇದ್ದರೆ, ಆವಾಗ ತಾಯಿಯ ನಿರ್ಣಯ ಅಂತಿಮವಾಗಿರುತ್ತೆ. ಅವರು ಯಾರನ್ನು ಸೂಚಿಸ್ತಾರೆ ಅವರಿಗೆ ಈ ಒಂದು ಉದ್ಯೋಗವನ್ನು ನೀಡೋದಕ್ಕೆ ಈ ಒಂದು ತಿದ್ದುಪಡಿ ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಸೊ ಹಾಗಾಗಿ ಉದ್ಯೋಗದ ಅವಲಂಬಿತರು ಕುಟುಂಬದ ಅವಲಂಬಿತರು ಏನಿರ್ತಾರೆ ಅವರಿಗೆ ಈ ಅನುಕಂಪದ ಉದ್ಯೋಗವನ್ನು ನೀಡೋದಕ್ಕೆ ಈ ಒಂದು ತಿದ್ದುಪಡಿ ಮಹತ್ವದ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಮೊದಲು ಮಗ ಅಥವಾ ಮಗಳು ಅವಿವಾಹಿತರಾಗಿದ್ದರೆ ಮಾತ್ರ ಸಿಗ್ತಾಯಿತ್ತು, ಇಲ್ಲಾಂದರೆ ಇಲ್ಲ. ಬೇರೆ ಇನ್ನಿತರಿಗೆ ಇಲ್ಲಿ ಅವಕಾಶಗಳು ಅಥವಾ ಅದನ್ನು ಯಾರು ನಿರ್ಧರಿಸಬೇಕು, ಯಾರಿಗೆ ಕೊಡೋದಕ್ಕೆ ಅಂತಿಮವಾಗಿ ಮಾಡಬೇಕು ಅನ್ನೋದು ಸಮಂಜಸವಾಗಿ ಇಲ್ಲದಿದ್ದಂಥ ಕಾರಣದಲ್ಲಿ ಬಹಳಷ್ಟು ಪ್ರಕರಣಗಳು ನ್ಯಾಯಾಲಯದ ಮೆಟ್ಲನ್ನು ಏರ್ತಾ ಇತ್ತು. ಸೊ ಈ ಒಂದು ತಿದ್ದುಪಡಿ ಆ ರೀತಿಯ ಒಂದು ಗೊಂದಲಗಳಿಗೆ ಒಂದು ತೆರೆಯನ್ನು ಎಳೆಯುವ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಅನ್ನೋದನ್ನು ಈ ಒಂದು ತಿದ್ದುಪಡಿಯಲ್ಲಿ ನೋಡ್ಬೋದಾಗಿರುತ್ತೆ.